ಬಳ್ಳಾರಿ ಗಲಭೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆಯಷ್ಟೇ ಒಂದು ವಿಡಿಯೋ ಲಭ್ಯ ಆಗಿತ್ತು. ಆ ವಿಡಿಯೋದಲ್ಲಿ ರಾಜಶೇಖರ್ ರೆಡ್ಡಿಯ ಸಾವಿನ ಕೊನೆಯ ಕ್ಷಣಗಳು ರಿವೀಲ್ ಆಗಿತ್ತು. ಆದ್ರೆ ಈಗ ಎಕ್ಸಾಕ್ಟ್ ಆಗಿ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಬುಲೆಟ್ ಯಾವ ಸಂದರ್ಭದಲ್ಲಿ ಹಾರ್ತು, ಅದು ರಾಜಶೇಖರ್ ರೆಡ್ಡಿಗೆ ತಗುಲಿದ್ದು ಹೇಗೆ, ಎಷ್ಟು ಹತ್ತಿರದಿಂದ ರಾಜಶೇಖರ್ ಬೆನ್ನಿಗೆ ಗುಂಡನ್ನ ಹಾರಿಸಲಾಯಿತು, ಯಾವ ಸಂದರ್ಭದಲ್ಲಿ ರಾಜಶೇಖರ್ ರೆಡ್ಡಿಯ ಮೇಲೆ ಪ್ರೈವೇಟ್ ಗನ್ಮ್ಯಾನ್ ಗುಂಡನ್ನ ಹಾರಿಸಿದ, ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. ಬೆಳಗ್ಗೆ ನೀವು ಒಂದು ವಿಡಿಯೋನ ಗಮನಿಸಿದ್ರಿ. ಆ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಪ್ರೈವೇಟ್ ಗನ್ಮ್ಯಾನ್ ಗುಂಡು ಹಾರಿಸಿರುವುದು ಸರಿಯಾಗಿದೆ. ರಾಜಶೇಖರ್ ಗನ್ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಫೈರಿಂಗ್ ನ ಶಬ್ದ ಕೇಳಿಸುತ್ತೆ. ಕಲ್ಲು ತೂರಾಟ ನಡೀತಾ ಇರುತ್ತೆ. ರಾಜಶೇಖರ್ ಖುದ್ದು ಕಲ್ಲು ತೂರಾಟವನ್ನ ಮಾಡ್ತಿರ್ತಾನೆ. ಕಲ್ಲು ತೂರಾಟ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ ಅಲ್ಲಿ ನುಗ್ಗಲಾಗುತ್ತೆ. ರಾಜಶೇಖರ್ ಇನ್ನೇನು ಬೀಳಬೇಕು ಅನ್ನುವಂತಹ ಟೈಮ್ನಲ್ಲಿ ಪ್ರೈವೇಟ್ ಗನ್ಮ್ಯಾನ್ ಹಾರಿಸಿದಂತಹ ಬುಲೆಟ್ ಆತನ ದೇಹವನ್ನ ಹೊಕ್ಕಿದೆ. बुलेट पे तड़ा ಮಕ್ಕ ಮಕ್ಕ ನೋಡ್ರಿ ಯಾರು ಆಸ್ಪತ್ರೆ ಯಾರ್ದು ಗೊತ್ತಿದ್ದವ್ರಿದ್ದ ಮಕ್ಕ ನೋಡ್ರಿ ಯಾರ್ದು ಗೊತ್ತಿದ್ದವ್ರಿದ್ದ ಮಕ್ಕ ನೋಡ್ರಿ ಬಹಳ ಸೂಕ್ಷ್ಮವಾಗಿ ಈ ದೃಶ್ಯಗಳನ್ನ ನೀವು ಗಮನಿಸಿ, ಆರಂಭದಿಂದ ಗಮನಿಸಿ ನೋಡಿ. ರಾಜಶೇಖರ್ ಕಲ್ಲು ತೂರಾಟವನ್ನ ಮಾಡ್ತಿದ್ದಾನೆ. ಆ ಬ್ಲಾಕ್ ಶರ್ಟ್ ಅನ್ನ ಹಾಕೊಂಡಿರುವಂತಹ ವ್ಯಕ್ತಿ ರಾಜಶೇಖರ್ ಕಲ್ಲು ತೂರಾಟವನ್ನ ಮಾಡ್ತಿದ್ದಾನೆ. ಆತನ ಮತ್ತೊಂದು ಭಾಗಕ್ಕೆ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಇಬ್ಬರು ಗನ್ಮ್ಯಾನ್ಗಳು. ಆ ಇಬ್ಬರು ಗನ್ಮ್ಯಾನ್ಗಳಲ್ಲಿ ಒಬ್ಬಾತ ಕೆಳಭಾಗಕ್ಕೆ ಗುರಿಯಾಗಿರಿಸಿಕೊಂಡು ತನ್ನ ಶಾರ್ಟ್ ಗನ್ ಅನ್ನ ಹಿಡ್ಕೊಂಡಿರ್ತಾನೆ. ಫೈರ್ ಮಾಡ್ತಾನೆ. ಫೈರ್ ಮಾಡಿದ ತಕ್ಷಣ ಒಂದು ಸೌಂಡ್ ಕೇಳುತ್ತೆ.
ಮತ್ತೊಂದು ಅಲ್ಲಿ ಹೊಗೆ ಕಾಣಿಸ್ಕೊಳ್ಳುತ್ತೆ. ಆತನನ್ನ ಮತ್ತೊಬ್ಬ ಗನ್ಮ್ಯಾನ್ ಪಕ್ಕಕ್ಕೆ ಸರಿಸ್ತಾ ಇದ್ದ ಹಾಗೆ ನಮಗ್ ಕಾಣಿಸೋದು ಯಾರು? ಆ ಡಿವೈಡರ್ ನ ಮೇಲೆ ಕೂತಿರುವಂತಹ ರಾಜಶೇಖರ್. ಅಂದ್ರೆ ರಾಜಶೇಖರ್ ನೇರವಾಗಿ ಈತನ ಗನ್ ಮೇಲೆಯೇ ಬಂದು ಬೀಳ್ತಾನೆ ಆ ನೂಕಾಟ ತಳ್ಳಾಟದಲ್ಲಿ. ಆ ಸಂದರ್ಭದಲ್ಲಿ ಫೈರಿಂಗ್ ಆಗುತ್ತೆ ನೋಡಿ. ಸೌಂಡ್ ಬಹಳ ಕ್ಲಿಯರ್ ಆಗಿ ಕೇಳಿಸುತ್ತೆ, ಹೊಗೆ ಕಾಣಿಸುತ್ತೆ. ನಾವು ಮಾರ್ಕ್ ಮಾಡಿರುವಂತಹ ಜಾಗದಲ್ಲಿ ನೀವು ನೋಡಿದ್ರೆ ಆ ಹೊಗೆ ಅಂದ್ರೆ ಬುಲೆಟ್ ಅನ್ನ ಫೈರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಸ್ಮೋಕ್ ಬರುತ್ತಲ್ಲ, ಆ ಸ್ಮೋಕ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದಾದ ನಂತರ ಪಕ್ಕದಲ್ಲಿದ್ದ ಇನ್ನೊಬ್ಬ ಗನ್ ಮ್ಯಾನ್ ಈತನನ್ನ ಪಕ್ಕಕ್ಕೆ ತಳ್ತಾನೆ ಗನ್ನ ಸಮೇತ ಬಾಯಿ ಕಡೆ ಅಂತ. ಯಾಕಂದ್ರೆ ಅಲ್ಲಿ ಫೈರಿಂಗ್ ಆಗಿದೆ. ಫೈರಿಂಗ್ ಆದ ನಂತರದಲ್ಲಿ ನಮಗೆ ಕಾಣಿಸೋದೇನು? ಕೆಳಗಡೆ ಡಿವೈಡರ್ ಮೇಲೆ ಕೂತಿದ್ದಂತಹ ರಾಜಶೇಖರ್ ಯಾಕೆ ಕೂತ? ಆತನ ಬೆನ್ನಿಗೆ ಬುಲೆಟ್ ಫೈರ್ ಆಗಿದೆ. ಸೌಂಡ್ ಬಹಳ ಸ್ಪಷ್ಟವಾಗಿ ಕೇಳಿಸುತ್ತೆ. ಕೂತವನಿಗೆ ಆ ತಕ್ಷಣಕ್ಕೆ ಅದ್ರ ರಿಯಾಕ್ಷನ್ ಆಗಿಲ್ಲ. ಯಾಕಂದ್ರೆ ಶಾರ್ಟ್ ಗನ್ ಅಲ್ಲಿ ಹೊಡೆದಿದ್ದಾರೆ, ಬಟ್ ಫ್ರಂಟ್ ಸೈಡ್ ಇಂದ ಹೊಡೆದಿಲ್ಲ. ಮೇ ಬಿ ಅದು ಹಣೆ ಭಾಗಕ್ಕೋ ಎದೆ ಭಾಗಕ್ಕೋ ಬಿದ್ದಿದ್ರೆ ಅಲ್ಲೇ ಬಿದ್ದ್ಬಿಡ್ತಿದ್ದ ರಾಜಶೇಖರ್. ಹಾಗಾಗಿಲ್ಲ, ಆತನ ಭುಜದ ಭಾಗ ಬೆನ್ನಿನ ಭಾಗಕ್ಕೆ ಫೈರ್ ಮಾಡಲಾಗಿದೆ. ಹಾಗಾಗಿ ಆ ಕ್ಷಣಕ್ಕಾತ ಕಾನ್ಶಿಯಸ್ ಆಗಿದ್ದ. ಅಲ್ಲಿಂದ ಎದ್ದೇಳ್ತಾನೆ ನೋಡಿ ಈತನೇ ರಾಜಶೇಖರ್. ಅಲ್ಲಿಂದ ಎದ್ದೇಳ್ತಾನೆ, ಎದ್ದು ರಸ್ತೆಯ ಮತ್ತೊಂದು ಪಕ್ಕಕ್ಕೆ ಬರೋದಕ್ಕೆ ಆ ದೊಂಬಿ ಗಲಾಟೆಯಿಂದ ಈ ಕಡೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅಲ್ಲಿದ್ದಂತಹ ಪೊಲೀಸ್ ಕಾನ್ಸ್ಟೇಬಲ್ ಆತನಿಗೂ ಗೊತ್ತಿರೋದಿಲ್ಲ ಈತನ ಮೇಲೆ ಫೈರ್ ಆಗಿದೆ ಅಂತ ಹೇಳಿ ಈತನ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡುವಂತಹ ಕೆಲಸ ಮಾಡ್ತಾನೆ. ಅದಾದ ಬಳಿಕ ಓಡ್ಕೊಂಡು ಬಂದಂತಹ ರಾಜಶೇಖರ್ ಬೀಳೋದ್ ರಸ್ತೆಯಲ್ಲಿ. ಬಹಳ ಹೊತ್ತು ಆತನನ್ನ ಯಾರೂ ಕೂಡ ಗಮನಿಸೋದಿಲ್ಲ, ಬಹಳ ಹೊತ್ತು ಗಮನಿಸೋದಿಲ್ಲ. ಯಾಕಂದ್ರೆ ಆತ ಹಾಕಿದ್ದಂತಹ ಶರ್ಟ್ ಕೂಡ ಬ್ಲಾಕ್ ಶರ್ಟ್. ಅದಾದ ನಂತರ ರಕ್ತ ರಸ್ತೆನಲ್ಲಿ ಹರಿತಾ ಇದ್ದ ಹಾಗೆ ಜನರಿಗೆ ಗೊತ್ತಾಗುತ್ತೆ. ಅದಾದ ಬಳಿಕ ರಾಜಶೇಖರ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ದೃಶ್ಯದಲ್ಲಿ ನಮಗ್ ಕ್ಲಿಯರ್ ಆಗೋದೇನು ಅಂದ್ರೆ, ರಾಜಶೇಖರ್ ರೆಡ್ಡಿಗೆ ಬಿದ್ದಂತಹ ಗುಂಡು ಸತೀಶ್ ರೆಡ್ಡಿ ಅಥವಾ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಾರಲ್ಲ, ಆ ಭರತ್ ರೆಡ್ಡಿಯ ಗನ್ಮ್ಯಾನ್ಗಳು, ಬಳ್ಳಾರಿಯ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಯ ಗನ್ಮ್ಯಾನ್ಗಳು ಫೈರ್ ಮಾಡಿದಂತಹ ಗುಂಡು ನೇರವಾಗಿ ರಾಜಶೇಖರ್ ಬೆನ್ನಿಗೆ ಹೋಗಿ ಬೀಳುತ್ತೆ. ಆ ಸೀಕ್ವೆನ್ಸ್ ಬಹಳ ಕ್ಲಿಯರ್ ಆಗಿ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ದೃಶ್ಯಗಳನ್ನ ಮತ್ತೊಮ್ಮೆ ನೋಡ್ತಾ ಹೋಗೋಣ. ಹೇಗಾಯ್ತು ಗಲಭೆ ಅಂತೇಳಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಿಮ್ಗೆ. ರಾಜಶೇಖರ್ ರೆಡ್ಡಿ ಕಾಣಿಸ್ತಾನೆ ಒಂದು ಭಾಗದಲ್ಲಿ. ರಾಜಶೇಖರ್ ರೆಡ್ಡಿ ಕಾಂಗ್ರೆಸ್ನ ಕಾರ್ಯಕರ್ತ. ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿರ್ತಾರೆ. ಕಲ್ಲು ತೂರಾಟ ಮಾಡುವಂತಹ ಟೈಮ್ನಲ್ಲಿ ರಾಜಶೇಖರ್ ರೆಡ್ಡಿ ಕೂಡ ಭಾಗಿಯಾಗಿದ್ದ. ಆತನ ಕೈನಲ್ಲಿ ಕಲ್ಲು, ಆತ ಕಲ್ಲನ್ನ ಬಿಜೆಪಿ ಕಾರ್ಯಕರ್ತರ ತೂರ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಇಬ್ಬರು ಪ್ರೈವೇಟ್ ಗನ್ ಮ್ಯಾನ್ಗಳಿದ್ದಾರೆ. ಆ ಇಬ್ಬರಲ್ಲಿ ಒಬ್ಬನ ಕೈಲಿ ಶಾರ್ಟ್ ಗನ್ ಇದೆ. ಆ ಶಾರ್ಟ್ ಗನ್ ಅನ್ನ ಗಾಳಿಯಲ್ಲಿ ಗುಂಡು ಹಾರಿಸಲ್ಲ ಆತ ಯಾವ ಕಡೆ ರೇಂಜ್ ಅನ್ನ ಇಟ್ಕೊಂಡಿದ್ದ, ಮುಖ ಮಾಡಿ ಇಟ್ಕೊಂಡಿದ್ದ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಆತ ಹೀಗೆ ಹಿಡ್ಕೊಂಡಿರ್ತಾನೆ ಅಂದ್ರೆ ಮುಂಭಾಗದಲ್ಲಿ ರಾಜಶೇಖರ್ ಇರ್ತಾನೆ. ಆ ಸಂದರ್ಭದಲ್ಲಿ ಎದುರು ಭಾಗದಲ್ಲಿ ನೂಕಾಟ ತಳ್ಳಾಟ ಆಗುತ್ತೆ. ಈತ ಗನ್ನನ್ನ ಕೆಳಗ್ ಮಾಡ್ತಾ ಇದ್ದ ಹಾಗೆ ರಾಜಶೇಖರ್ ಅದರ ಆ ಬುಲೆಟ್ ನ ಆ ಮುಂಭಾಗ ಏನಿದೆ ಅದಕ್ಕೆ ಬಂದು ಬಿದ್ದು ಬಿಡ್ತಾರೆ. ಬೀಳ್ತಾ ಇದ್ದ ಹಾಗೆ ಬುಲೆಟ್ ನ ಸೌಂಡ್ ನಿಮಗೆ ಕೇಳಿಸುತ್ತೆ ನೋಡಿ. ಬೀಳ್ತಾ ಇದ್ದ ಹಾಗೆ ಬುಲೆಟ್ ನ ಸೌಂಡ್ ಕೇಳಿಸುತ್ತೆ. ಆ ಹೊಗೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಲ್ಲಿ ಆತ ಫೈರ್ ಮಾಡ್ತಾ ಇದ್ದ ಹಾಗೆ ಅಲ್ಲೇ ಬುಲೆಟ್ ಫೈರ್ ಆಯ್ತು ಅನ್ನೋದಕ್ಕೆ ಅದೇ ಸಾಕ್ಷಿ. ಫೈರ್ ಮಾಡ್ತಾ ಇದ್ದ ಹಾಗೆ ಸ್ಮೋಕ್ ಕಾಣಿಸ್ಕೊಳ್ಳುತ್ತೆ. ಸ್ಮೋಕ್ ಕಾಣಿಸಿದೆ ಅಂತಂದ್ರೆ ಆತ ಅಲ್ಲೇ ಫೈರ್ ಮಾಡಿದ್ದಾನೆ ಅನ್ನೋದಕ್ಕೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಾದ ನಂತರ ಏನಾಗುತ್ತೆ,
ಪಕ್ಕದಲ್ಲಿದ್ದಂತಹ ಮತ್ತೊಬ್ಬ ಪ್ರೈವೇಟ್ ಗನ್ಮ್ಯಾನ್ ಆತನ ಅರಿವಿಗೆ ಬರುತ್ತೆ ಇಲ್ಲಿ ಫೈರ್ ಆಯ್ತು ಅಂತ ಹೇಳಿ ತಕ್ಷಣ ಯಾರು ಫೈರಿಂಗ್ ಅನ್ನ ಮಾಡಿದ್ನೋ ಪ್ರೈವೇಟ್ ಗನ್ಮ್ಯಾನ್ ಆತನನ್ನ ಪಕ್ಕಕ್ಕೆ ಸರಿಸುವಂತಹ ಕೆಲಸ ಮಾಡ್ತಾರೆ. ಆ ಟೈಮ್ ನಲ್ಲಿ ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು. ಫೈರಿಂಗ್ ಆಗಿ ಆ ಸ್ಮೋಕ್ ಎಲ್ಲ ಬಂದಂತಹ ನಂತರದಲ್ಲಿ ಇಬ್ರು ಮತ್ತೊಂದು ಭಾಗಕ್ಕೆ ಬರ್ತಾರಲ್ಲ ಗನ್ಮ್ಯಾನ್ಗಳು. ನೀವು ಡಿವೈಡರ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಡಿವೈಡರ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಜಶೇಖರ್ ಅದ್ರಲ್ಲಿ ಕೂತಿದ್ದ. ಅದಾದ ನಂತರ ಎದ್ದು ಬರ್ತಾನೆ. ಎದ್ದು ಬಂದಂತಹ ಟೈಮ್ನಲ್ಲಿ ಆತನ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ಆ ಲಾಠಿ ಚಾರ್ಜ್ನ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಸ್ಪಷ್ಟವಾಗೋದೇನು ಅಂದ್ರೆ ಶಾರ್ಟ್ ಗನ್ ಮೂಲಕ ಫೈರಿಂಗ್ ಅನ್ನ ಮಾಡಿದ್ದಾನೆ ಆ ಪ್ರೈವೇಟ್ ಗನ್ ಮ್ಯಾನ್. ಫೈರಿಂಗ್ ಮಾಡಿರೋದು ಯಾವ ಭಾಗಕ್ಕೆ? ರಾಜಶೇಖರ್ನ ಬೆನ್ನಿನ ಭಾಗ, ಈ ಭಾಗಕ್ಕೆ ಫೈರಿಂಗ್ ಮಾಡೋದು. ಫೈರಿಂಗ್ ಮಾಡಿದ ತಕ್ಷಣ ಅದು ರಿಯಾಕ್ಷನ್ ಆಗಿಲ್ಲ. ಈಗ ಇಲ್ಲಿಗಿಟ್ಟೋ ಅಥವಾ ಇಲ್ಲಿಗಿಟ್ಟೋ ಫೈರಿಂಗ್ ಮಾಡಿದ್ರೆ ಆ ಮೂಮೆಂಟ್ಗೆ ಅದೇ ಜಾಗದಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇದ್ದ ರಾಜಶೇಖರ್ ರೆಡ್ಡಿ. ಬಟ್ ಹಂಗಾಗ್ಲಿಲ್ಲ, ಯಾಕಂದ್ರೆ ಬುಲೆಟ್ ಬಿದ್ದಿರೋದು ಈ ಭಾಗಕ್ಕೆ. ಹಾಗಾಗಿ ಆ ಕ್ಷಣಕ್ಕೆ ಬಿದ್ದವನು ಎದ್ದು ನಿಂತಾನೆ. ನಿಂತು ಅಲ್ಲಿಂದ ಓಡ್ ಬರೋದಕ್ಕೆ ಟ್ರೈ ಮಾಡ್ತಾನೆ. ಆ ದೊಂಬಿ ಗಲಾಟೆಯನ್ನೆಲ್ಲ ಬಿಟ್ಟು ರಸ್ತೆಯ ಮತ್ತೊಂದು ಭಾಗಕ್ಕೆ ಓಡ್ ಬರೋದಕ್ಕೆ ತನ್ನನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ಮುಂದಾಗ್ತಾನೆ. ಆದ್ರೆ ಪಕ್ಕದಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಅದು ಗೊತ್ತಿರೋದಿಲ್ಲ ಈತನ ಮೇಲೆ ಫೈರಿಂಗ್ ಆಗಿದೆ ಅಂತ ಹೇಳಿ. ಅವ್ರೇನ್ ಮಾಡ್ತಾರೆ, ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಆತನಿಗೊಂದು 2 ಏಟು ಬೀಳುತ್ತೆ. ಏಟು ಬಿದ್ದಂತಹ ನಂತರ ರಸ್ತೆಯ ಮತ್ತೊಂದು ಭಾಗಕ್ಕೆ ಬಂದವನು ಅಲ್ಲಿ ಕೆಳಗೆ ಬಿದ್ದು ಬಿಡ್ತಾನೆ. ತುಂಬಾ ಹೊತ್ತು ಅಲ್ಲಿ ದೊಂಬಿ ಗಲಾಟೆ ಏನಾಗ್ತಾ ಇತ್ತು ಅವ್ರು ಯಾರಿಗೂ ಗೊತ್ತಿಲ್ಲ ರಾಜಶೇಖರ್ ಮೇಲೆ ಫೈರಿಂಗ್ ಆಗಿದೆ ಅಂತ ಹೇಳಿ. ಅದಕ್ಕೆ ಒಂದು ಪ್ರಮುಖವಾದ ಕಾರಣ ಏನು ಅಂದ್ರೆ ಆತ ಹಾಕಿದ್ದು ಬ್ಲಾಕ್ ಕಲರ್ ಶರ್ಟ್. ರಕ್ತ ಹರಿತಾ ಇದ್ದಿದ್ದು ಆ ಕ್ಷಣ ಗೊತ್ತಾಗಿಲ್ಲ. ಯಾವಾಗ ರಸ್ತೆನಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೋ ಆತ ಬಿದ್ದಿರೋದು ಅನಂತರದಲ್ಲಿ ಯಾರೋ ಒಬ್ಬ ನೋಡ್ತಾನೆ. ಅದಾದ ನಂತರ ಎಲ್ಲರನ್ನ ಕರೀತಾನೆ. ಅದಾದ ಬಳಿಕ ರಾಜಶೇಖರ್ ರೆಡ್ಡಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಆಗಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಫೈರಿಂಗ್ ಆಗಿದ್ದು ಯಾರಿಂದ? ಸತೀಶ್ ರೆಡ್ಡಿ ನೇಮಕ ಮಾಡಿದ್ದಂತಹ ಅಥವಾ ಅವನ ಜೊತೆ ಬಂದಿದ್ದಂತಹ ಆ ಗನ್ಮ್ಯಾನ್ಗಳಿಂದ.